ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಸುಪ್ತ ವೀರಾಸನ, ಪ್ರೆಗ್ನೆನ್ಸಿ ಯೋಗದಲ್ಲಿ ಸುಪ್ತ ವೀರಾಸನ, ಕಾಲುಗಳನ್ನು ಮಡಿಸ್ಬಿಟ್ಟು ಮಲಕ್ಕೊಳ್ಳೋದು. ಈ ಥರ ಕಾಫ್ ಮಸಲ್ಸ್ ಬೇಕಾದ್ರೆ ಸ್ವಲ್ಪ ಹೊರಕ್ಕೆ ರೋಲ್ ಮಾಡಿ ಕೂತ್ಕೊಂಡ್ರೆ ಒಳ್ಳೆಯದು. ಸ್ವೆಲ್ಲಿಂಗ್ ಇದರೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಬೇಕಂದರೆ ಕೆಲವ್ರಿಗೆ ತೈಸು ಬಟಕ್ಸು ದಪ್ಪ ಇರೋರಿಗೆ ಈ ಥರ ದಿಂಬು ಬ್ಲ್ಯಾಂಕೆಟ್, ಈ ಥರ ಬ್ಲ್ಯಾಂಕೆಟ್ ಏನಾದರೂ ಫೋಲ್ಡ್ ಮಾಡಿ ಬಟಕ್ಸ್ ಕೆಳಗಡೆ ಇಟ್ಕೊಳ್ಳಿ. ಇವರು ಹಾಗೆ ಮಾಡ್ತಿದ್ದಾರೆ. ಮಲಕ್ಕೊಳ್ಳಿ ನಿಧಾನ ಹಿಂದಕ್ಕೆ. ಈ ತಲೆ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿಟ್ಟಿರೋದ್ರಿಂದ ಚಿನ್ನಿಂಗ್ ಇರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಕೈ ಮೇಲೆ ಕೆಳೆಯೋದೇನು ಬೇಡ, ಈ ಥರ ರಿಲ್ಯಾಕ್ಸ್ ಮಾಡ್ಕೊಂಡ್ರಾಯ್ತು. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ತೈಸು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸ್ವೆಲ್ಲಿಂಗ್ ಇರುತ್ತಲ್ಲ ಪ್ರೆಗ್ನೆನ್ಸಿನಲ್ಲಿ, ಅದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ಕಾಫ್ ಮಸಲ್ಸ್ ಮೇಲೂ ನೋಡಿ ಸ್ವಲ್ಪ ಪ್ರೆಷರ್ ಬೀಳೋದ್ರಿಂದ ಅಲ್ಲೇನಾದರೂ ಪೇಯ್ನ್ ಇತ್ತು ಅಂದರೆ, ಸೆಕೆಂಡ್ ಹಾರ್ಟ್ ಅಲ್ವ ಕಾಫ್ ಮಸಲ್ಸು, ಅದು ಹೆಲ್ತಿಯಾಗಿರಬೇಕು ಅಂದರೆ ಈ ಥರ ಮಾಡಬೇಕು. ಈಗ ನೋಡಿ ರಿಲ್ಯಾಕ್ಸ್ ಆಗ್ತಾ ಇದೆ ನೋಡಿ, ಅವ್ರಿಗೆ ನಿದ್ದೆ ಬರೋ ಥರನೂ ಆಗ್ತಾಯಿದೆ. ಅಭ್ಯಾಸ ಮಾಡಿಕೊಂಡ್ರೆ ಇದೇನು ಕಷ್ಟ ಏನಿಲ್ಲ. ಇದು ಎಲ್ಲರೂ ಮಾಡ್ಬೋದು. ಎಲ್ಲರೂ ಸುಪ್ತ ವೀರಾಸನ ಈ ಥರ ಮಾಡಿಕೊಂಡು ಇಲ್ಲಿ ಕ್ಲಾಸಲ್ಲಿ ಇದು ಹೈಟ್ ಕಡಿಮೆ ಮಾಡ್ತಾರೆ. ಇವ್ರು ಪ್ರೆಗ್ನೆಂಟ್ ಇರೋದ್ರಿಂದ 2 ದಿಂಬು ಹಾಕಿದ್ದೀನಿ. ಉಳಿದವರು 1 ದಿಂಬು ಹಾಕ್ಕೊಂಡು ಈ ಥರನೂ ಮಾಡ್ತಾರೆ. ಊಟ ಮಾಡಿ ಮಾಡೋ ಅಂಥ ಆಸನ ಅಂದರೆ ಸುಪ್ತ ವೀರಾಸನ, ಸುಪ್ತ ಬದ್ಧ ಕೋನಾಸನ, 2 ಯೋಗಾಸನದಲ್ಲಿ. ಉಳಿದಿದ್ದೆಲ್ಲ ಊಟ ಮಾಡಿ ಹೊಟ್ಟೆ ತುಂಬಿದ್ದಾಗ ಮಾಡೋ ಹಾಗಿರೋದಿಲ್ಲ. ಈ ಥರ ಮಾಡಿದಾಗ ಊಟ ಮಾಡಿದ್ದು ಬೇಗ ಜೀರ್ಣ ಆಗುತ್ತೆ. ತುಂಬ ಹೆವಿ ಅನಿಸಿದ್ರೆ ಈ ಥರ ಸುಪ್ತ ವೀರಾಸನದಲ್ಲಿ ಮಲ್ಕೊಂಡ್ರಾಯ್ತು ಸ್ವಲ್ಪ ಹೊತ್ತು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ತೈಸಲ್ಲಿ ಫ್ಯಾಟ್ ಇರೋದು, ಬಟಕ್ಸಲ್ಲಿರೋದು ಮತ್ತು ಇದೆಲ್ಲ ಕಡಿಮೆ ಆಗುತ್ತೆ. ಬೇರೆಯವ್ರಿಗೆ ನಾರ್ಮಲ್ ಆಗಿರೋರಿಗೆ ಹೇಳಿದ್ದು, ಇವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಯವ್ರಿಗೆ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ವಿಡಿಯೋಸ್ ತುಂಬ ಇದೆ. ಎಲ್ಲರೂ ನೋಡಿ ಆರೋಗ್ಯವಾಗಿರಿ. ನಮಸ್ತೆ. ಮತ್ತು ಇದು ವಾಪಸ್ ಬರಬೇಕಾದ್ರೆ ನಿಧಾನ ಮೇಲಕ್ಕೆ ಬನ್ನಿ. ಈ ಥರ ನೋಡಿ, ಕಾಲು ಮುಂದಕ್ಕೆ ತೊಗೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಹೀಗೆ 2 ಕಡೆಗೆ ರೊಟೇಟ್ ಮಾಡಿ ರಿಲ್ಯಾಕ್ಸ್ ಮಾಡಿ. ನಮಸ್ತೆ.